ಸರ್ಕಾರ ಮಟ್ಟದಲ್ಲಿ ಏನು ಮಾಡಬೇಕು ಮಾಡಿದ್ದಾರೆ. ಖಂಡಿತವಾಗಿ ಇನ್ಮೇಲೆ ಕೂಡ ಹೆಚ್ಚಿನ ಒಂದು ಆರ್ಥಿಕ ಸಹಾಯ ಮಾಡಲಿಕ್ಕೆ, ಅವನಿಗೆ ಬೇರೆ ರೀತಿಯ ಎಲ್ಲ ಸಹಕಾರ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಯಾಕಂದರೆ ಇದು ಯಾರೋ ಒಬ್ಬರ ಮೇಲಲ್ಲ, ಇಡೀ ಕುಟುಂಬದ ಮೇಲೆ, ಇಡೀ ಆ ಒಂದು ಪಾಟೀಲ್ ಅನ್ನುವಂಥದ್ದು, ಎಂಥ ಪಾಟೀಲ್ ಅದು, ಪ್ರಕಾಶ್ ಗೌಡ ಪಾಟೀಲ್, ಅವನೊಬ್ಬ ಕ್ರೂರಿ ನೀಚ. ಅವನು ಒಂದು ಸ್ವಂತ ಮಗಳನ್ನೇ ಆ ರೀತಿ ಅಟ್ಯಾಕ್ ಮಾಡ್ತಾನಂದ್ರೆ ಅವನು ಪ್ರಾಣಿಗಿಂತ ಕಡೆ. ಅವನು ಜೀವಂತ ಇರಲಿಕ್ಕೆ ಲಾಯಕ್ಕಿಲ್ಲ ಅವನು ಈ ಭೂಮಿ ಮೇಲೆ. ಅದಕ್ಕೆ ಇವತ್ತು ಅವರಿಗೆ ನ್ಯಾಯಾಲಯ ಕೂಡ ತಕ್ಕ ಶಿಕ್ಷೆ ಅವರಿಂದ ಆಗಬೇಕು. ನಿಜವಾಗಿ ಕೂಡ ಇಂಥ ಕ್ರೂರಿಗಳನ್ನ ಯಾವತ್ತೂ ಕೂಡ ಇದೆ ಫಾಸ್ಟ್ ಟ್ರ್ಯಾಕ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕೂಡ ಕೆಲವು ಬೇಡಿಕೆಗಳು ಕೂಡ ಕೆಲವು ಸಂಘಟನೆಗಳು, ಅಲ್ಲಿನ ಅವರ ಕುಟುಂಬಸ್ಥರು, ಆತ್ಮೀಯರು ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಅವ್ರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಸಹಾಯ ಬೇಕು ಎಲ್ಲ ರೀತಿಯ ಸಹಾಯ ಮಾಡ್ತೀವಿ. ಆ ಕುಟುಂಬ ಜೊತೆಗೆ ನಾವು ಅದೀವಿ. ಈ ರೀತಿ ದೌರ್ಜನ್ಯ, ದಬ್ಬಾಳಿಕೆ, ಜಾತಿ ಹೆಸರಿನ ಮೇಲೆ ನಡೆದ್ರೆ ಯಾವ ಕಾರಣಕ್ಕೂ ಸುಮ್ಮನೆ ಇರೋಂಗಿಲ್ಲ. ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಏನು ಮಾಡಬೇಕು ಮಾಡ್ತೀವಿ.